ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ವಿ ಗೈಡ್. ಇವತ್ತು ನಾನು MG ರೋಡಿಗೆ ಬಂದಿದ್ದೀನಿ. ಪಕ್ಕ ನೀವು ಅನ್ಕೊಂಡಿರ್ತೀರ ಯಾರೋ ಹುಡುಗಿ ಇರಬೇಕು ಅಂತ. ಫ್ರೆಂಡಿಗೆ ಸರ್ಪ್ರೈಸ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ, 15 ವರ್ಷ ಆದಮೇಲೆ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅವನಿಗೆ ನಾನು ಬರೋದು ಗೊತ್ತಿಲ್ಲ ಆ್ಯಕ್ಚುಲಿ. ನೋಡೋಣ ಅವನ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ. ಹಾಯ್ ಪ್ರಮೋದ್, ಹೇಗಿದ್ಯಪ್ಪ? ಎಷ್ಟೊಂದು ವರ್ಷ ಆದ್ಮೇಲೆ ಬರ್ತಾ ಇದೆಯಾ? ಮತ್ತೆ ಹೇಗೆ ನಿನ್ನ ಜರ್ನಿ ನಡೀತಾ ಇದೆಯಪ್ಪ. ಡ್ಯಾಶ್ ಅಂಡ್ ಕೂಪ್ ಅಂತ ಔಟ್ಲೆಟ್ ನ ತೆಗೆದಿದ್ದಾರೆ. ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ ಬ್ಯೂಟಿಫುಲ್ ಆದ ರೆಡ್ ಅಂಡ್ ಯೆಲ್ಲೋ ಕಾಂಬಿನೇಷನ್ ಡಿಸೈನ್ ನೋಡ್ಬೋದು. ಹಾಗೆ ಫೋಟೋ ಸೆಷನ್ ಮಾಡಬಹುದು. ನೀವು ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಅವರ ಡ್ಯಾಶ್ ಅಂಡ್ ಕೂಪ್ LED ಲೈಟ್ ನ ನೋಡ್ಬೋದು. ಫ್ರೆಂಡ್ ನ ಮೀಟ್ ಮಾಡಿ ಏನಾಯ್ತು ಅಂತ ಹೇಳ್ತೀನಿ. ಈ ಡ್ಯಾಶ್ ಅಂಡ್ ಕೂಪ್ ನ ನೋಡಿ ತುಂಬಾ ಖುಷಿ ಆಯ್ತು. ಫ್ರೆಂಡ್ಸು ಫ್ಯಾಮಿಲಿ ಅವರು ಬಂದು ಕೂತ್ಕೊಳ್ಳೋಕೆ ತುಂಬಾ ಸ್ಪೇಷಿಯಸ್ ಆಗಿದೆ ಜಾಗ. ಹಾಗೆ ತುಂಬಾ ಯೂನಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಈ ಫ್ರೆಂಡು ಫಸ್ಟಿಗೆ HR ಆಗಿ ವರ್ಕ್ ಮಾಡ್ತಾ ಇದ್ದ. ಆಮೇಲೆ ಅವನು ಅವನ ಫ್ರೆಂಡು ಸೇರಿ ಒಂದು ಕ್ಲೌಡ್ ಕಿಚನ್ ಓಪನ್ ಮಾಡಿದ್ರು. ಹಾಗೆ ಫಸ್ಟ್ ಔಟ್ಲೆಟ್ನ HSR ಲೇಔಟ್ ಅಲ್ಲಿ ಓಪನ್ ಮಾಡಿದ್ರು. ಇವಾಗ ಅವನು ನನಗೆ ಸರ್ಪ್ರೈಸ್ ಕೊಡ್ತಾನೆ. ಎಷ್ಟೋ ವರ್ಷಗಳಾದ ಮೇಲೆ ನಾನು ನನ್ನ ಕಾಲೇಜು ಸ್ಕೂಲು ಸೀನಿಯರ್ನ ಮೀಟ್ ಆಗ್ತಾ ಇದ್ದೀನಿ. ಚಡ್ಡಿ ಹಾಕೊಂಡು ರೋಡಲ್ಲಿ ಗಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ. ಅಲ್ಲಿ ನನ್ನ ಜೂನಿಯರು, 1 ವರ್ಷ ಡಿಫ್ರೆನ್ಸ್ ಅಷ್ಟೇ ಅವನಿಗೆ. ಆದರೆ ನೋಡಿ ಫುಲ್ಲು ಅಚೀವ್ಮೆಂಟ್ ಮಾಡಿದ್ದಾನೆ ಆ್ಯಕ್ಚುಲಿ. ಡ್ಯಾಶ್ ಅಂಡ್ ಕೂಪ್ ಅಂತ ಒಂದು ಔಟ್ಲೆಟ್ನ MG ರೋಡಲ್ಲಿ ತೆಗೆದಿದ್ದಾರೆ. ಇದು ಫಸ್ಟ್ ಔಟ್ಲೆಟ್. ಸೆಕೆಂಡ್ ಔಟ್ಲೆಟ್. ಇವರು ಯೂನಿಕ್ ಆದ ಮಿನಿ ಬರ್ಗರ್ನ ಟ್ರೈ ಮಾಡಿದ್ದಾರೆ. ಇವನಾದ್ರೂ ಒಂದ್ಸತಿ ಟ್ರೈ ಮಾಡಿದ್ರೆ ಮತ್ತೆ ಟ್ರೈ ಮಾಡ್ತೀರಾ. ಇನ್ನ ಹೊಸ ಇದೇ ತರ ಬರ್ಗರ್ನ ಮಾಡ್ಲಿ ಅಂತ ಆಶಿಸ್ತೀನಿ. ಈ ಮಿನಿ ಬರ್ಗರ್ ಟೇಸ್ಟ್ ಹೇಗಿದೆ ಅಂತ ಟ್ರೈ ಮಾಡಿ ನೋಡ್ತೀನಿ. ನೋಡಿ, ಹೊಸದು ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಬೇರೆ ಬೇರೆ ಯೂನಿಕ್ ಆದ ಡಿಶಸ್ ಅವೈಲಬಲ್ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಯಾವ್ದೆಲ್ಲ ಅವೈಲಬಲ್ ಇದೆ ಅಂತ. ಇಲ್ಲಿ ಬನ್ನಿ, ಇನ್ನ ಟ್ರೈ ಮಾಡಿ. ಮಿನಿ ಬರ್ಗರ್ ಯೂನಿಕ್ ಆಗಿದೆ. ನೀವೇನಾದರೂ MG ರೋಡ್ ಹತ್ರ ಬಂದರೆ ಅದ್ರ ಹತ್ರ ನೀವು ವಾಕೇಬಲ್ ಡಿಸ್ಟೆನ್ಸಲ್ಲಿ ಡ್ಯಾಶ್ ಅಂಡ್ ಕೂಪಿಗೆ ಬರ್ಬೋದು. ಬಂದು ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ. ಓಕೆನಾ? ತೆಗಿ ಹೋಗು. ಇಂದ ರೆಕಾರ್ಡ್ ಆಗ್ತಾ ಇದೆಯಾ? ಮಿಸ್ ಮಾಡದೆ ಬಂದು ಟ್ರೈ ಮಾಡಿ. ಈ 4 ಮಿನಿ ಬರ್ಗರ್ ಅಲ್ಲಿ ಏನು ಡಿಫ್ರೆನ್ಸು? 4 ಇಲ್ಲ 3 ಇರೋದು. ಏನು ಡಿಫ್ರೆನ್ಸು? ಓಕೆ, ಸೊ ಮಿನಿ ಬರ್ಗರ್ಸ್ ಅಲ್ಲಿ 3 ವೇರಿಯಂಟ್ಸ್ ಇದೆ. ಸೊ ಇದು ಬಂದು ನಿಮಗೆ ನ್ಯಾಶ್ವಿಲ್ ಹಾಟ್ ಅಂಡ್ ಸ್ಪೈಸಿ. ಸೊ ನಾರ್ಮಲ್ ಆಗಿ ನ್ಯಾಶ್ವಿಲ್ ಹಾಟ್ ಅಂಡ್ ಸ್ಪೈಸಿ ಬರ್ಗರ್ ಬರೋದು ಕಂಪ್ಯಾರಿಟಿವ್ಲಿ ಒಂದು ಸೈಜು ಮತ್ತೆ ಟೇಸ್ಟು ಮತ್ತೆ ಅಪೆಟೈಸಿಂಗ್ ಡಿಫ್ರೆನ್ಸ್ ಇರೋದು ನಮಗೆ ಸ್ಮಾಲ್ ಮಿನಿ ಬರ್ಗರ್ಸ್ ಕಾನ್ಸೆಪ್ಟ್ ಅನ್ನೋದೇ ಬೈಟ್ ಸೈಜಬಲ್, ಈಸಿ ಬೈಟ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾತ್ರ ನಾವು ಮಿನಿ ಬರ್ಗರ್ಸ್ ನ ಇಂಟ್ರೊಡ್ಯೂಸ್ ಮಾಡಿರೋದು. ಇದು ನ್ಯಾಶ್ವಿಲ್. ಇದ್ರಲ್ಲಿ ನಮ್ಮ ಹತ್ರ ನಾರ್ಮಲ್ ಬರ್ಗರು ಬರುತ್ತೆ, ಸುಪ್ರೀಂ ಬರ್ಗರ್ ಅಂತ. ಸೇಮ್ ಫ್ಲೇವರ್, ಸೇಮ್ ಸಾಸಸ್ ಇರುತ್ತೆ, ಅದ್ರ ಜೊತೆಗೆ ಅದರ್ ಇಂಗ್ರೀಡಿಯೆಂಟ್ಸ್ ಬರುತ್ತೆ. ಸೊ ಅದೇ ತರ ಇವಾಗ ಇಲ್ಲಿರೋದು ಇದು ಗ್ರಿಲ್ಡ್, ಪ್ಯಾನ್ ಗ್ರಿಲ್ಡ್ ಬರ್ಗರ್. ಇದು ಒಂದು ಮಿನಿ ಫ್ರೈಡ್ ಚಿಕನ್ ಬರ್ಗರ್. ಚಿಕನ್ ಸ್ಟಫ್ ಇರುತ್ತೆ ಮತ್ತೆ ಆಲ್ಮೋಸ್ಟ್ ನಮಗೆ ನಮ್ಮ ಮೇನ್ USP ಬಂದಾಗ, ಸೊ ನಮ್ಗೆ ಇದನ್ನ ಮ್ಯಾರಿನೇಷನ್ ಅನ್ನೋದು ನಮ್ದು ಕೀ ಪ್ರಾಡಕ್ಟು. ಅದ್ರ ಜೊತೆಗೆ ನಾವು ಯೂಸ್ ಮಾಡೋ ಸಾಸಸ್ ಎಲ್ಲಾನು ಆಸ್ ಆಫ್ ನೌ ಇನ್ ಹೌಸ್. ನೋ ಅಡಲ್ಟ್ರೇಷನ್, ನೋ ಅದರ್ ಸಬ್ಸ್ಟೆನ್ಸಸ್ ದಟ್ ಆರ್ ಹಾರ್ಮ್ಫುಲ್ ಟು ಹೆಲ್ತ್. ಫ್ರೆಂಡಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋದೆ, ಆದ್ರೆ ಅವನೇ ಮಿನಿ ಬರ್ಗರ್ ಕೊಟ್ಬಿಟ್ಟು ನಂಗೆ ಸರ್ಪ್ರೈಸ್ ಮಾಡ್ಬಿಟ್ಟ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ ಬಿಡ್ತೀನಿ. ಅದರಲ್ಲಿ ಇವರ ಜರ್ನಿ ಬಗ್ಗೆ ಹೇಳ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಬಟನ್ ಕೊಟ್ಬಿಡಿ. ಪಾರ್ಟ್ 2 ಅಲ್ಲಿ ಇವರು ಹಾಗೆ ಇವರ ಫ್ರೆಂಡು ಸೇರಿ ಈ ಡ್ಯಾಶ್ ಅಂಡ್ ಕೂಪನ್ನ ಹೇಗೆ ಓಪನ್ ಮಾಡಿದ್ರು ಅಂತ ಜರ್ನಿ ಹೇಳ್ತೀನಿ.